ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ ರಿಲೇಟೆಡ್ಡು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಪೇಪರಿಂದ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಬ್ರೇವಿಸ್ ಲ್ಯಾಟಿಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಟಾಪಿಕ್ಕು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾನು ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್ನಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ, ಬಟ್ ಅದು ಒಂದೇ ಮಾಡ್ಕೊತ ಹೋದರೆ ಜಾಸ್ತಿ ಟಾಪಿಕ್ಸ್ ಕವರ್ ಮಾಡೋಕ್ಕಾಗಲ್ಲ ಅನಿಸ್ತು. ಅದಕ್ಕೆ ಪ್ಯಾರಲಲ್ ಆಗಿ 2 ಟಾಪಿಕ್ ಮಾಡ್ಕೊತ ಹೋದರೆ ಜಾಸ್ತಿ ಇನ್ನಷ್ಟು ಟಾಪಿಕ್ಸ್ ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿರಿ, ಬಿಕಾಸ್ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಇದು ಕೆಸೆಟ್ಗಾಗಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಮತ್ತು ಬ್ರೇವಿಸ್ ಲ್ಯಾಟಿಸ್ ರಿಲೇಟೆಡು ಬಹಳಷ್ಟು ಸಲ ಯಾವುದೇ ಎಕ್ಸಾಮ್ ಆದ್ರೂ ಫಿಸಿಕ್ಸ್ ರಿಲೇಟೆಡು ಇದರಿಂದ ಕ್ವೆಶನ್ಸ್ ಮಿಸ್ ಆಗೋಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆ, ಸೊ ಸ್ಟಾರ್ಟ್ ಮಾಡ್ತೀನಿ. ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್. ಸೊ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಅಂದರೆ ನಮ್ಗೆ ಫಸ್ಟ್ ಏನು ಗೊತ್ತಿರಬೇಕು, ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಬರುತ್ತೆ. ಕ್ರಿಸ್ಟಲ್ ಸ್ಟ್ರಕ್ಚರ್ಗೆ ನಾನು ಜಸ್ಟ್ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ ಇದರಲ್ಲಿ. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಬಂದ ತಕ್ಷಣ ಏನಾಗುತ್ತೆ, ನಮಗೆ ನಾರ್ಮಲಾಗಿ ವಿ ನೋ ದಟ್ ಏನು ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಅಂತ ನೋಡಿರ್ತೀವಿ. ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅಂತ ಬಂದಾಗ ವಿ ಸ್ಟಡಿ ಓನ್ಲಿ ಅಬೌಟ್ ಸಾಲಿಡ್ಸ್. ಸೊ ಸಾಲಿಡ್ಸ್ನಲ್ಲಿ ಏನು 2 ಟೈಪ್ಸ್ ಇರುತ್ತೆ, ಒಂದು ಅಮಾರ್ಫಸ್, ಇನ್ನೊಂದು ಕ್ರಿಸ್ಟಲೈನ್. ಸೊ ಅಮಾರ್ಫಸ್ ಸಾಲಿಡ್ಸ್ ಅಂದರೆ ವಿಚ್ ಆಟಮ್ಸ್ ಆರ್ ನಾಟ್ ಅರೇಂಜ್ಡ್ ಪಿರಿಯಾಡಿಕಲಿ. ಸೊ ಆಟಮ್ಸ್ ಆರ್ ನಾಟ್ ಅರೇಂಜ್ಡ್ ಪಿರಿಯಾಡಿಕಲಿ ಅಂದರೆ ಸಪೋಸ್ ಇವಾಗ ಪೆನ್ಸಿಲ್ದು ಲೆಡ್ ತೊಗೊತೀವಿ, ಸೊ ದಟ್ ಈಸ್ ಗ್ರಾಫೈಟ್. ಸೊ ಗ್ರಾಫೈಟ್ನಲ್ಲಿ ಆಟಮ್ಸ್ ಆರ್ ನಾಟ್ ಅರೇಂಜ್ಡ್ ಪಿರಿಯಾಡಿಕಲಿ. ಸೊ ಗ್ರಾಫೈಟ್ ಈಸ್ ಅ ಅಮಾರ್ಫಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಕ್ರಿಸ್ಟಲೈನ್ ಅಂತ ಅಂದರೆ ಸಾಲಿಡ್ಸ್ ಇನ್ ವಿಚ್ ಆಟಮ್ಸ್ ಆರ್ ಅರೇಂಜ್ಡ್ ಪಿರಿಯಾಡಿಕಲಿ. ಸೊ ಅರೇಂಜ್ಡ್ ಪಿರಿಯಾಡಿಕಲಿ ಅಂತ ಅಂದರೆ ಈಗ ನಾವು ಡೈಮಂಡ್ ತೊಗೊತೀವಿ ಎಕ್ಸಾಂಪಲ್. ಸೊ ಎರಡೂ ಕಾರ್ಬನ್ ಕಂಟೆಂಟೇ, ಆದರೆ ಡೈಮಂಡ್ನಲ್ಲಿ ಆಟಮ್ಸು ಅರೇಂಜ್ಡ್ ಇನ್ ಪಿರಿಯಾಡಿಕಲ್ ಆರ್ಡರ್. ಸೊ ಡೈಮಂಡ್ನ ಏನು ಕ್ರಿಸ್ಟಲೈನ್ ಅಂತ ಹೇಳ್ತೀವಿ, ಗ್ರಾಫೈಟ್ನ ಅಮಾರ್ಫಸ್ ಅಂತ ಹೇಳ್ತೀವಿ. ಸೊ ಕ್ರಿಸ್ಟಲೈನಲ್ಲಿ ಬಂದಾಗ 2 ಟೈಪ್ಸ್ ಬರುತ್ತೆ. ಒಂದು ಸಿಂಗಲ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಇನ್ನೊಂದು ಪಾಲಿಕ್ರಿಸ್ಟಲೈನ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಕ್ರಿಸ್ಟಲೈನ್ ಅಂದರೆ ದೆರ್ ಇಸ್ ನೋ ಬ್ರೇಕ್ ಇನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ನೀವು ಇಲ್ಲಿ ನೋಡ್ಬೋದು, ಯಾವುದೇ ರೀತಿಯಾದ ಬ್ರೇಕ್ ಇಲ್ಲ, ಕಂಟಿನ್ಯೂಸ್ ಆಗಿ ಆಟಮ್ಸು ಅರೇಂಜ್ಡ್ ಆಗಿರುತ್ತೆ. ಸೊ ಆ ಥರದನ್ನು ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಯಾವ್ದು ಬರುತ್ತೆ, ಡೈಮಂಡು, ಕ್ವಾರ್ಟ್ಸು, ಮೈಕಾ, ಇದು ಸಿಂಗಲ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ಸ್. ಪಾಲಿಕ್ರಿಸ್ಟಲೈನ್ ಸ್ಟ್ರಕ್ಚರ್ಸ್ ಅಂದರೆ ದೆರ್ ಈಸ್ ಅ ಬ್ರೇಕ್ ಇನ್ ದ ಕ್ರಿಸ್ಟಲ್ ಆ್ಯಂಡ್ ದ ಬ್ರೇಕ್ ಈಸ್ ನೋನ್ ಆ್ಯಸ್ ಗ್ರೇನ್ ಬೌಂಡ್ರೀಸ್. ಸೊ ಇಲ್ಲಿ ನಾವು ಈ ಫಿಗರ್ನಲ್ಲಿ ನೋಡ್ಬೋದು ಗ್ರೇನ್ ಬೌಂಡ್ರೀಸ್ ಇರುತ್ತೆ. ಸೊ ಈ ಗ್ರೇನ್ ಬೌಂಡ್ರೀಸಿಂದ ಒಳಗಡೆ ಆಟಮ್ಸು ಪ್ಯಾಕ್ ಆಗಿರುತ್ತೆ. ಸೊ ಆ ಥರ ಇದ್ದರೆ ಅದನ್ನು ಪಾಲಿಕ್ರಿಸ್ಟಲೈನ್ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಐರನ್, ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್ ಅಥವಾ ಆಲ್ ಮೆಟಲ್ಸ್ ಅಂತ ಹೇಳ್ಬೋದು. ಸೊ ಮೆಟಲ್ಸ್ ಆ್ಯಂಡ್ ಸಿರಾಮಿಕ್ಸ್ ಆರ್ ಪಾಲಿಕ್ರಿಸ್ಟಲೈನ್ ಅಂತ ಹೇಳ್ತೀವಿ. ಸೊ ಮೆಟಲ್ಸ್ ಆ್ಯಂಡ್ ಸಿರಾಮಿಕ್ಸ್ ಆರ್ ಪಾಲಿಕ್ರಿಸ್ಟಲೈನ್. ದೆನ್ ನೆಕ್ಸ್ಟ್ ಕಮ್ಸ್ ದ ಲ್ಯಾಟಿಸ್ ಪಾಯಿಂಟ್ಸ್. ಸೊ ಲ್ಯಾಟಿಸ್ ಅಂದರೆ ಪಿರಿಯಾಡಿಕ್ ಅರೇಂಜ್ಮೆಂಟ್ ಆಫ್ ಇಮ್ಯಾಜಿನರಿ ಪಾಯಿಂಟ್ಸ್ ಇನ್ ಸ್ಪೇಸ್. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್, ಪಿರಿಯಾಡಿಕ್ ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್ ಏನಿದೆ ಅದನ್ನು ನಾವು ಲ್ಯಾಟಿಸ್ ಅಂತ ಕರಿತೀವಿ. ಐಡಿಯಲ್ ಲ್ಯಾಟಿಸ್ ಅಂದರೆ ಇನ್ಫೈನೈಟ್ ಲೆಂತ್ ಆರ್ ನೋ ಎಂಡ್ ಟು ಪಾಯಿಂಟ್ಸ್ ಇನ್ ಲ್ಯಾಟಿಸ್. ನೀವು ಇದೇ ರೀತಿ ಎಷ್ಟರವರೆಗೂ ಬೇಕಾದರೂ ಪಾಯಿಂಟ್ಸ್ನ ಇಟ್ಕೊತ ಹೋಗ್ಬೋದು. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಐಡಿಯಲ್ ಲ್ಯಾಟಿಸ್. ನಾವು ಬೇಸಿಸ್ ಅಂತ ಬಂದಾಗ ಆ್ಯನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಸೊ ಆಟಮ್ ಮತ್ತು ಗ್ರೂಪ್ ಆಫ್ ಆಟಮ್ಸ್ನ ನಾವು ಬೇಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಆಟಮ್ಸ್ ಆ್ಯಂಡ್ ಗ್ರೂಪ್ ಆಫ್ ಆಟಮ್ಸ್ನಲ್ಲಿ ಬಂದಾಗ ಮೋನೋ ಆಟಮಿಕ್ ಆ್ಯಂಡ್ ಡೈ ಆಟಮಿಕ್ ಅಂತ ಕರಿತೀವಿ. ಸೊ ಮೋನೋ ಆಟಮಿಕ್ ಅಂದರೆ ಒಂದೇ ಆಟಮ್ ಇದ್ದರೆ ಅದನ್ನು ಮೋನೋ ಆಟಮಿಕ್ ಅಂತ ಕರಿತೀವಿ. ಡಯಾಟಮಿಕ್ ಅಂದರೆ 2 ಆಟಮ್ಸ್ ಇದ್ದರೆ ಅದನ್ನು ಡಯಾಟಮಿಕ್ ಅಂತ ಕರಿತೀವಿ. ಸೊ ಇವಾಗ ಮೋನೋ ಆಟಮಿಕ್ ಬೇಸಿಸ್ನಲ್ಲಿ ಲ್ಯಾಟಿಸ್ ಪಾಯಿಂಟ್ಸ್ನ ಹಾಕಿದಾಗ ಏನಾಗುತ್ತೆ, ನಮಗೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಬರುತ್ತೆ. ಸೊ ಲ್ಯಾಟಿಸ್ ಪ್ಲಸ್ ಬೇಸಿಸ್ ಗಿವ್ಸ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಅಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂದರೆ, ಮೋನೋ ಆಟಮಿಕ್ ಅಂದರೆ ಒಂದು ಆಟಮ್ ಇರುತ್ತೆ. ಸೊ ಆ ಆಟಮ್ ಒಳಗಡೆ ಏನು ಲ್ಯಾಟಿಸ್ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ, ಅದನ್ನು ನಾವು ಏನು ಅದೇ ರೀತಿ ಏನು ವೆನ್ ವಿ ಕನ್ಸಿಡರ್ ದ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್, ಪಿರಿಯಾಡಿಕ್ ಅರೇಂಜ್ಮೆಂಟ್ ಆಫ್ ದಿಸ್ ಪಾಯಿಂಟ್ಸ್. ಸೊ ಅದನ್ನು ನಾವು ಏನಂತ ಕರಿತೀವಿ, ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಕ್ರಿಸ್ಟಲ್ ಆಗಬೇಕು ಅಂದರೆ ಒಂದು ಲ್ಯಾಟಿಸ್ ಪಾಯಿಂಟ್ಸ್ ಇರಬೇಕು, ಇನ್ನೊಂದು ಬೇಸಿಸ್ ಇರಬೇಕು. ಸೊ ದಟ್ ಈಸ್ ಲ್ಯಾಟಿಸ್ ಪ್ಲಸ್ ಮೋನೋ ಆಟಮಿಕ್ ಬೇಸಿಸ್ gives the crystal. So number of atoms in basis may vary, so depending on the different types of atoms. So like ಸಿಂಪಲ್ ಕ್ಯೂಬಿಕ್ ಆಗಿರ್ಬೋದು, ಅಥವಾ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ಆಗಿರ್ಬೋದು, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ಆಗಿರ್ಬೋದು. ಸೊ ಅದ್ರ ಮೇಲೆ ಬೇಸಿಸ್ಸು ಡಿಫ್ರೆಂಟಾಗಿ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ಜಸ್ಟ್ ಬೇಸಿಕ್ಸು ಗೊತ್ತಿರಬೇಕು. ದೆನ್ ನೆಕ್ಸ್ಟ್ ಒನ್
ಕಮ್ಸ್ ದ ಯೂನಿಟ್ ಸೆಲ್. ಸೊ ಯೂನಿಟ್ ಸೆಲ್ ಅಂದರೆ ಏನು ಅಂತಂದರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಟಿಸ್ ಆರ್ ಕ್ರಿಸ್ಟಲ್ ವಿಚ್ ಇಸ್ ಕಂಟಿನ್ಯೂಸ್ ರಿಪಿಟೇಷನ್ ಕ್ಯಾನ್ ಜನರೇಟ್ ದ ಹೋಲ್ ಲ್ಯಾಟಿಸ್ ಆರ್ ಕ್ರಿಸ್ಟಲ್. ಸೊ ಇದನ್ನು ಯೂನಿಟ್ ಸೆಲ್ ಅಂತ ಕರಿತೀವಿ. ಯೂನಿಟ್ ಸೆಲ್ ಅಂದರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಟಿಸ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ನಾವು ಸೆಲ್ಸ್ ಅಂತ ನೋಡ್ಕೋಬೋದು, ನಮ್ಮ ಬಾಡಿನಲ್ಲಿರೋ ಸೆಲ್ಸ್. ಸೊ ಆ ಸೆಲ್ಸ್ ರಿಪಿಟೇಷನ್ ಆಗಿ ಕಂಟಿನ್ಯೂಸ್ ರಿಪಿಟೇಷನ್ ಆಗಿ ಒಂದು ಆರ್ಗನ್ ಸಿಸ್ಟಮ್ ಆಗುತ್ತೆ, ಕಂಪ್ಲೀಟ್ ಆರ್ಗ್ಯಾನಿಸಮ್ ಆಗುತ್ತೆ. ಸೊ ಲೈಕ್ ಅ ಬ್ರಿಕ್ ಇನ್ ದ ವಾಲ್. ಸೊ ಬ್ರಿಕ್ ಅನ್ನೋದು ಒಂದು ಯೂನಿಟ್ ಸೆಲ್ಲು. ಒಂದು ವಾಲ್ ಫಾರ್ಮೇಷನ್ ಆದರೆ ಅದು ಹೋಲ್ ಕ್ರಿಸ್ಟಲ್. ಸೊ ಆ ಥರದನ್ನ ಯೂನಿಟ್ ಸೆಲ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಕಮ್ಸ್ ದ ಲ್ಯಾಟಿಸ್ ಪ್ಯಾರಾಮೀಟರ್ ಆರ್ ಕಾನ್ಸ್ಟೆಂಟ್. ಸೊ ಲ್ಯಾಟಿಸ್ ಪ್ಯಾರಾಮೀಟರ್ ಅಂದರೆ ಏನು ಅಂದರೆ, ಇವಾಗ ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ, ಆ ಲ್ಯಾಟಿಸ್ ಪಾಯಿಂಟ್ಸ್ 2 ಲ್ಯಾಟಿಸ್ ಪಾಯಿಂಟ್ ಮಧ್ಯೆ ಏನು ಡಿಸ್ಟೆನ್ಸ್ ತೊಗೊತೀವಿ ಅದನ್ನು ಲ್ಯಾಟಿಸ್ ಪ್ಯಾರಾಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಫಿಗರಲ್ಲಿ ನೋಡ್ಬೋದು. ಸೊ ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಅಂದರೆ, ಈಗ ಲ್ಯಾಟಿಸ್ ಪಾಯಿಂಟ್ಸು ಅರೇಂಜ್ಮೆಂಟ್ ಆಫ್ ಪಾಯಿಂಟ್ಸ್ ಅಂತ ಹೇಳಿದೆ, ಆ 2 ಪಾಯಿಂಟ್ ಮಧ್ಯೆ ಏನು ಡಿಸ್ಟೆನ್ಸ್ ಬರುತ್ತೆ ಅದನ್ನು ಲ್ಯಾಟಿಸ್ ಪ್ಯಾರಾಮೀಟರ್ ಅಂತ ಕರೀತಾರೆ. ಸೊ ಲ್ಯಾಟಿಸ್ ಪ್ಯಾರಾಮೀಟರ್ನಲ್ಲಿ ಏನಿದೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಲ್ಯಾಟಿಸ್ ಪಾಯಿಂಟ್ಸ್ ಇಸ್ ಕಾಲ್ಡ್ ಆಸ್ ಲ್ಯಾಟಿಸ್ ಪ್ಯಾರಾಮೀಟರ್. ನಾವು ಹಿಯರ್ ಬ್ರೇವಿಸ್ ಲ್ಯಾಟಿಸ್ ಅಂತ ಬರುತ್ತೆ. ಸೊ ಬ್ರೇವಿಸ್ ಲ್ಯಾಟಿಸ್ ಅಂದರೆ ಈಚ್ ಲ್ಯಾಟಿಸ್ ಪಾಯಿಂಟ್ ಹ್ಯಾಸ್ ಐಡೆಂಟಿಕಲ್ ಸರೌಂಡಿಂಗ್ಸ್. ಸೊ ಈ ಬ್ರಾವಿಸ್ ಲ್ಯಾಟಿಸ್ ಅನ್ನೋದು ಟೋಟಲ್ 14 ಬ್ರೇವಿಸ್ ಲ್ಯಾಟಿಸ್ ಬರುತ್ತೆ. ಸೊ 7 ಫಂಡಮೆಂಟಲ್ ಲ್ಯಾಟಿಸ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಈ ಬ್ರೇವಿಸ್ ಲ್ಯಾಟಿಸ್ ಬರುತ್ತೆ. ಸೊ ಸಬ್ಸ್ಟಿಟ್ಯೂಷನಲ್ಲಿ ಬರೋ ಬ್ರೇವಿಸ್ ಲ್ಯಾಟಿಸ್ ಯಾವುದರಲ್ಲಿ ಅಂತ ಅಂದರೆ, ಒಂದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಸೊ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ನಲ್ಲಿ ನೋಡೋದಾದರೆ ಎಲ್ಲ ಆ್ಯಟಮ್ಸು ಕಾರ್ನರಲ್ಲಿರುತ್ತೆ. ಸೊ ಒಂದು ಕ್ಯೂಬ್ ತೊಗೊತೀರಿ, ಆ ಕ್ಯೂಬ್ಗೆ ಕಾರ್ನರ್ಗೆ ಒಂದೊಂದು ಆ್ಯಟಮ್ ಪ್ಲೇಸ್ ಮಾಡಿದ್ರೆ ಅದನ್ನು ನಾವು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಕರಿತೀವಿ. ಸೊ ಆ್ಯಟಮ್ಸ್ ಆರ್ ಸಿಚುವೇಟೆಡ್ ಅಟ್ ದ ಕಾರ್ನರ್ಸ್. ದೆನ್ ನೆಕ್ಸ್ಟ್ ಕಮ್ಸ್ ದ ಬಾಡಿ ಸೆಂಟರ್ಡ್ ಲ್ಯಾಟಿಸ್. ಸೊ ಬಾಡಿ ಸೆಂಟರ್ಡ್ ಲ್ಯಾಟಿಸ್ ಅಂದರೆ ಸೇಮ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಮಧ್ಯದಲ್ಲಿ ಒಂದು ಆ್ಯಟಮ್ ಇರುತ್ತೆ. ಸೊ ಮಧ್ಯದಲ್ಲಿ ಒಂದು ಆ್ಯಟಮ್ ಇದ್ದರೆ ಅದನ್ನು ಬಾಡಿ ಸೆಂಟರ್ಡ್ ಲ್ಯಾಟಿಸ್ ಅಂತ ಕರಿತೀವಿ. ಆ್ಯಟಮ್ಸ್ ಆರ್ ಸಿಚುವೇಟೆಡ್ ಅಟ್ ದ ಕಾರ್ನರ್ಸ್ ಆ್ಯಂಡ್ ಆ್ಯನ್ ಆ್ಯಟಮ್ ಈಸ್ ಸಿಚುವೇಟೆಡ್ ಅಟ್ ದ ಬಾಡಿ ಸೆಂಟರ್. ನೆಕ್ಸ್ಟ್ ಕಮ್ಸ್ ದ ಫೇಸ್ ಸೆಂಟರ್ಡ್ ಲ್ಯಾಟಿಸ್. ಸೊ ಫೇಸ್ ಸೆಂಟರ್ಡ್ ಲ್ಯಾಟಿಸ್ ಆರ್ FCC ಅಂತ ಅಂದರೆ, ಈಗ ಒಂದು ಕ್ಯೂಬ್ ತೊಗೊತೀವಿ. ಸೊ ಈ ಕ್ಯೂಬ್ ತೊಗೊಂಡಾಗ ನಾವು ಈ ಕ್ಯೂಬ್ಗೆ ಎಷ್ಟು ಫೇಸಸ್ ಇರುತ್ತೆ, ಟೋಟಲ್ 6 ಫೇಸಸ್ ಇರುತ್ತೆ. 6 ಫೇಸಸ್ಗೆ ಒಂದೊಂದು ಫೇಸ್ಗೆ ಒಂದೊಂದು ಫೇಸ್ಗೆ ಒಂದೊಂದು ಪಾಯಿಂಟ್ ಇರುತ್ತೆ. ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಈ ಫೇಸ್ಗೊಂದು ಪಾಯಿಂಟು, ಈ ಫೇಸ್ಗೊಂದು ಪಾಯಿಂಟು, ಮಧ್ಯದಲ್ಲೊಂದು ಪಾಯಿಂಟ್. ಸೊ ಈ ಥರ 6 ಫೇಸಸ್ಗೆ 6 ಪಾಯಿಂಟ್ಸು ಪ್ಲಸ್ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಫೇಸ್ ಸೆಂಟರ್ಡ್ ಲ್ಯಾಟಿಸ್ ಅಂತ ಕರಿತೀವಿ. ಆಟಮ್ಸ್ ಆರ್ ಸಿಚುವೇಟೆಡ್ ಅಟ್ ದ ಕಾರ್ನರ್ಸ್ ಆ್ಯಂಡ್ ಆಲ್ಸೋ ಆನ್ ಆಲ್ ಫೇಸಸ್ ಆ್ಯಂಡ್ ಆನ್ ಆಟಮ್ ಈಸ್ ಸಿಚುವೇಟೆಡ್ ಅಟ್ ದ ಬಾಡಿ ಸೆಂಟರ್. ಸೊ ಆ ಥರ ಇದ್ದರೆ ನಾವು ಅರೇಂಜ್ಮೆಂಟ್ನ ಏನಂತ ಕರಿತೀವಿ, ಫೇಸ್ ಸೆಂಟರ್ಡ್ ಲ್ಯಾಟಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಎಂಡ್ ಆರ್ ಬೇಸ್ ಸೆಂಟರ್ಡ್ ಕ್ಯೂಬಿಕ್. ಸೊ ಬೇಸ್ ಸೆಂಟರ್ಡ್ ಕ್ಯೂಬಿಕ್ ಅಂದರೆ ಒಂದು ಸಿಂಪಲ್ ಕ್ಯೂಬಿಕ್ ಇರುತ್ತೆ, ಟಾಪ್ಗೊಂದು ಆ್ಯಟಮ್ ಇರುತ್ತೆ, ಬಾಟಮ್ಗೊಂದು ಆ್ಯಟಮ್ ಇರುತ್ತೆ. ಸೊ ಟಾಪ್ಗೊಂದು ಆ್ಯಟಮ್, ಬಾಟಮ್ಗೊಂದು ಆ್ಯಟಮ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಎಂಡ್ ಸೆಂಟರ್ಡ್ ಆರ್ ಬೇಸ್ ಸೆಂಟರ್ಡ್ ಕ್ಯೂಬಿಕ್ ಅಂತ ಕರಿತೀವಿ. ಆ್ಯಟಮ್ಸ್ ಆರ್ ಸಿಚುವೇಟೆಡ್ ಅಟ್ ದ ಕಾರ್ನರ್ಸ್ ಆಫ್ ದ ಕ್ಯೂಬ್ ಆ್ಯಂಡ್ ಅಟ್ ದ ಟಾಪ್ ಆ್ಯಂಡ್ ಬಾಟಮ್ ಆಫ್ ದ ಫೇಸ್. ದೆನ್ ನೆಕ್ಸ್ಟ್ ಕಮ್ಸ್ ಮಿಲ್ಲರ್ ಇಂಡೆಸಿಸ್. ಸೊ ಮಿಲ್ಲರ್ ಇಂಡೆಸಿಸ್ ಅಂತ ಅಂದರೆ, ಸೊ ಆ್ಯಕ್ಚುಲಿ ಈ ಮಿಲ್ಲರ್ ಇಂಡೆಸಿಸ್ ಅನ್ನೋದು ಒಂದು ಸಪ್ರೇಟ್ ಟಾಪಿಕ್ ವಿಡಿಯೋ ಮಾಡ್ತೀನಿ ನಾನು. ಯಾಕಂದರೆ ಈ ಕ್ರಿಸ್ಟಲ್ ಸ್ಟ್ರಕ್ಚರ್ನಲ್ಲಿ ಮಿಲ್ಲರ್ ಇಂಡಿಸಸ್ ಹೇಳ್ತಾ ಹೋದರೆ ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಆ್ಯಂಡ್ ಮಿಲ್ಲರ್ ಇಂಡಿಸಸ್ ಆ್ಯಂಡ್ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ಸ್ ಕೂಡ ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಅದಕ್ಕೆ ಆ ಮಿಲ್ಲರ್ ಇಂಡಿಸಸ್ಸು ಮತ್ತು ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿದಾಗ ಅದರಲ್ಲಿ ಕೂಡ ಎಷ್ಟೊಂದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರಿಪೀಟ್ ಆಗಿದೆ. ಸೊ ಆ ಕ್ವೆಶನ್ಸ್ನ ನಾನು ಸಪ್ರೇಟ್ ಟಾಪಿಕ್ ವೀಡಿಯೋ ಮಾಡಿದಾಗ ಹೇಳ್ತೀನಿ. ಸೊ ಜಸ್ಟ್ ಮಿಲ್ಲರ್ ಇಂಡಿಸಸ್ ಅಂದರೆ ಇಂಡಿಸಸ್ ಆಫ್ ದ ಪ್ಲೇನ್ಸ್ HKL. ಅಂದರೆ ಈಗ ನಾನು ಇದು ಒಂದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ತೊಗೊಂಡಿದ್ದೀನಿ ಅಂದರೆ ಇದು ಯಾವ ಪ್ಲೇನ್ನಲ್ಲಿದೆ. ಸೊ ಈ ಪ್ಲೇನ್ನಲ್ಲಿದೆ ಅಂತ ಅಂದರೆ ಇದರದ್ದು HKL ಕೋಆರ್ಡಿನೇಟ್ಸ್ ಏನು ಬರುತ್ತೆ, ಆ ಪ್ಲೇನ್ದು ಕೋಆರ್ಡಿನೇಟ್ಸು ಅದನ್ನು ಮಿಲ್ಲರ್ ಇಂಡಿಸಸ್ ಅಂತ ಕರಿತೀವಿ. ದೆನ್ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಪ್ಯಾರಲಲ್ ಪ್ಲೇನ್. ಸೊ ಇವಾಗ ಇದು X ಪ್ಲೇನ್, Y ಪ್ಲೇನ್, Z ಪ್ಲೇನ್ ಅಂದರೆ ಈ XY ಪ್ಲೇನ್ಗೆ, YZ ಪ್ಲೇನ್ಗೆ, ಸೊ XZ ಪ್ಲೇನ್ಗೆ ಅಥವಾ YZ ಪ್ಲೇನ್ಗೆ, ಸೊ ಇದ್ರ ಮಧ್ಯೆ ಡಿಸ್ಟೆನ್ಸ್ ಏನಿದೆ 2 ಪ್ಯಾರಲಲ್ ಪ್ಲೇನ್ಸ್. ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ಸ್ ಅಂತ ಕರಿತೀವಿ. ಸೊ ಈ ಮಿಲ್ಲರ್ ಇಂಡಿಸಸ್ ಆ್ಯಂಡ್ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ನಾವು ರಿಮೆಂಬರ್ ಮಿಲ್ಲರ್ ಇಂಡಿಸಸ್ ಆರ್ HKL ಆ್ಯಂಡ್ ಇಂಟರ್ಪ್ಲೇನಾರ್ ಸ್ಪೇಸಿಂಗಿಗೆ ನಾವು ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ, DHKL is equals to 1/h square by a square plus k square by b square plus l square by c square whole power 1/2. ಸೊ ಇದನ್ನು ಅಂಡರ್ ರೂಟ್ ಅಂತ ಬರೆದು ಕೂಡ ಬರೀತಾರೆ. ಸೊ ಇದು ABC ಕಂಡೀಷನ್ ಹೆಂಗೆ ಚೇಂಜ್ ಆಗುತ್ತೆ, ಸಿಂಪಲ್ ಕ್ಯೂಬಿಕ್ ಆಗಿರ್ಬೋದು ಅಥವಾ ಬಾಡಿ ಸೆಂಟರ್ ಕ್ಯೂಬಿಕ್ ಆಗಿರ್ಬೋದು ಅಥವಾ ಟೆಟ್ರಾಗೋನಲ್, ಆರ್ಥೋಗೋನಲ್, ಆರ್ಥೋರೋಂಬಿಕ್ ಅಂತೆಲ್ಲ ಬರುತ್ತೆ. ಆ ಕಂಡೀಷನ್ಗೆ ABC ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದು ಚೇಂಜ್ ಆದಂಗೆಲ್ಲ
ಡಿಸ್ಟೆನ್ಸ್ ಬಿಟ್ವೀನ್ ಇಂಟರ್ಪ್ಲೇನರ್ ಸ್ಪೇಸಿಂಗ್ಸ್ ಅದು ಕೂಡ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸದ್ಯಕ್ಕೆ ಟೈಪ್ಸ್ ಆಫ್ ಲ್ಯಾಟಿಸಸ್ನಲ್ಲಿ ಇಷ್ಟು ತಿಳ್ಕೊಂಡ್ರಿ. ಸೊ ದೆನ್ 2D ಆ್ಯಂಡ್ 3D. ಸೊ ಟೈಪ್ಸ್ ಆಫ್ ಲ್ಯಾಟಿಸಸ್ ಆ್ಯಂಡ್ 2 ಡೈಮೆನ್ಷನ್. 2 ಡೈಮೆನ್ಷನ್ ಬಂದಾಗ ಸ್ಕ್ವೇರ್ ಅಂತ ನೋಡಿದ್ರೆ ನಮ್ಗೆ ನಾರ್ಮಲಿ ನಾವು ಸ್ಕೂಲ್ಸ್ನಲ್ಲಿನೇ ಕಲ್ತಿರ್ತೀವಿ ಸ್ಕ್ವೇರು, ರೆಕ್ಟ್ಯಾಂಗಲ್, ಹೆಕ್ಸಾಗನ್ ಅಂದರೆ ಏನು ಅಂತ. ಸೊ ಸೇಮ್ ಅದೇ ಪ್ರಾಪರ್ಟೀಸು ಅಲ್ಲಿ ನಾವು ಜಸ್ಟ್ ಮ್ಯಾಥ್ಸಲ್ಲಿ ಕಲ್ತಿರ್ತೀವಿ, ಇಲ್ಲಿ ಅದೇ ಪ್ರಾಪರ್ಟಿನ ನಾವು ಫಿಸಿಕ್ಸಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ಇದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಇದರಲ್ಲಿ ಏನು ಸ್ಕ್ವೇರ್ ಅಂದರೆ ವಿ ನೋ ದಟ್ ಇನ್ ಸ್ಕ್ವೇರ್ ಆಲ್ 4 ಸೈಡ್ಸ್ ಆರ್ ಈಕ್ವಲ್. ಸೊ A = B ಅಂತ ಬರಿತೀವಿ. ಇಲ್ಲಿ A ಅಂದರೆ ಅಡ್ಜಸೆಂಟ್ ಸೈಡ್ಸು A B ಎರಡು ಈಕ್ವಲ್ ಇರುತ್ತೆ. ಆ್ಯಂಡ್ ಗಾಮಾ = 90 ಡಿಗ್ರಿ ಅಂದರೆ ಆಬ್ವಿಯಸ್ಲಿ ಸ್ಕ್ವೇರ್ನಲ್ಲಿ ಆಲ್ 4 ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ 4 ಆ್ಯಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ದೆನ್ ರೆಕ್ಟ್ಯಾಂಗಲ್ಗೆ ಬಂದಾಗ ಅಪೋಸಿಟ್ ಸೈಡ್ಸು ಈಕ್ವಲ್ ಇರುತ್ತೆ ಆ್ಯಂಡ್ ಅಡ್ಜಸೆಂಟ್ ಸೈಡ್ಸ್ ಆರ್ ನಾಟ್ ಈಕ್ವಲ್. ಸೊ ಆ್ಯಂಡ್ ಗಾಮಾ = 90 ಡಿಗ್ರಿ. ಸೊ ಅದು ಕೂಡ ಕ್ಲಿಯರ್. ರೆಕ್ಟ್ಯಾಂಗಲ್ನಲ್ಲಿ ಗಾಮಾ 90 ಡಿಗ್ರಿ ಇರುತ್ತೆ. ದೆನ್ ನೆಕ್ಸ್ಟ್ ಕಮ್ಸ್ ಹೆಕ್ಸಾಗೋನಲ್. ಹೆಕ್ಸಾಗೋನಲ್ ಅಂತ ಅಂದರೆ ನಾವೇನು ಡ್ರಾ ಮಾಡ್ತೀವಲ್ಲ ಷಟ್ಕೋನ ಅಂತ, ಅದನ್ನೇ ಹೆಕ್ಸಾಗನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಹೆಕ್ಸಾಗನಲ್ ಸ್ಟ್ರಕ್ಚರಲ್ಲಿ ಬಂದಾಗ ರೆಗ್ಯುಲರ್ ಹೆಕ್ಸಾಗನ್ ಅಂತ ಬರಿತೀವಿ ನಾವು. ಸೊ ರೆಗ್ಯುಲರ್ ಹೆಕ್ಸಾಗನ್ ಅಂದರೆ ಏನು, ಆಲ್ 6 ಸೈಡ್ಸ್ ಆರ್ ಈಕ್ವಲ್. ಸೊ ಸೇಮ್ ವೇ ಇಲ್ಲಿ ಏನಿರುತ್ತೆ, A = B ಕಂಡೀಷನ್ ಇರುತ್ತೆ ಆ್ಯಂಡ್ ಗಾಮಾ = 120 ಡಿಗ್ರಿ. ಸೊ ನೀವು ರೆಗ್ಯುಲರ್ ಹೆಕ್ಸಾಗನ್ ತೊಗೊಂಡ್ರೆ ಇಂಟೀರಿಯರ್ ಆ್ಯಂಗಲ್ ಆಫ್ ದ ರೆಗ್ಯುಲರ್ ಹೆಕ್ಸಾಗನ್ ಎಷ್ಟಿರುತ್ತೆ, 120 ಡಿಗ್ರಿ ಇರುತ್ತೆ. ಅದೇ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡ್ತೀರಿ. ದೆನ್ ಆಬ್ಲಿಕ್ ಅಂತ ಬಂದರೆ ಸಪೋಸ್ ನೀವು ಒಂದಿಷ್ಟು ದಪ್ಪ ಬುಕ್ ಇರುತ್ತೆ ಅಂತ ಅಂದ್ಕೊಳ್ರಿ. ಸೊ ಅದಷ್ಟು ದಪ್ಪ ಬುಕ್ ಇರುತ್ತೆ, ನೀವು ಅದ್ರ ಮೇಲೆ ಒಂದು ಫೋರ್ಸ್ ಅಪ್ಲೈ ಮಾಡ್ತೀರಿ. ಸೊ ಆ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫಸ್ಟು ಹೊಸ ಬುಕ್ ಇದ್ದಿದ್ದು ಒಂಚೂರು ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದರದ್ದು ಜಸ್ಟ್ ಈ ರೀತಿ ಚೇಂಜ್ ಆಗುತ್ತೆ. ಸೊ ಆ ಚೇಂಜ್ ಆದಾಗ ಏನು ಶೇಪ್ ಬರುತ್ತಲ್ಲ ಅದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಆಬ್ಲಿಕ್ ಕಂಡೀಷನ್ ನೆನಪಾಗುತ್ತೆ. ಸೊ ಆಬ್ಲಿಕ್ ಅಂತ ಬಂದಾಗ ಏನಾಗುತ್ತೆ, A = B. A = B ಆ್ಯಂಡ್ ಗಾಮಾ = 90 ಡಿಗ್ರಿ. ಸೊ ಇದು ಏನು 2D ಡೈಮೆನ್ಷನಲ್ಲಿ ಬರುತ್ತೆ. ದೆನ್ ನೆಕ್ಸ್ಟ್ ಕಮ್ಸ್ ದ ಟೈಪ್ಸ್ ಆಫ್ ಬ್ರೇವಿಸ್ ಲ್ಯಾಟಿಸಸ್ ಇನ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ 3D ಸಿಸ್ಟಮ್ನಲ್ಲಿ ಬಂದಾಗ, ಸೊ 3D ಸಿಸ್ಟಮ್ನಲ್ಲೇ ಫಸ್ಟ್ ಬರೋದು ಯಾವುದು, ಕ್ಯೂಬಿಕ್ ಅಂತ ಹೇಳ್ತೀವಿ. ಸೊ ಕ್ಯೂಬಿಕ್ ಸ್ಟ್ರಕ್ಚರ್ ಅಂತ ಬಂದಾಗ, ಸೊ ಕ್ಯೂಬಿಕ್ ಕ್ರಿಸ್ಟಲ್ ಸಿಸ್ಟಮ್ನಲ್ಲಿ ಫಸ್ಟ್ ಯಾವ್ಯಾವುದು ಬರುತ್ತೆ, ಸಿಂಪಲ್ ಕ್ಯೂಬಿಕ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಆ್ಯಂಡ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್. ಸೊ ನಾನು ಆಲ್ರೆಡಿ ಸಿಂಪಲ್ ಕ್ಯೂಬಿಕ್ ಹೆಂಗಿರುತ್ತೆ ಅಂತ ಹೇಳಿದ್ದೀನಿ, ಬಾಡಿ ಸೆಂಟರ್ಡ್ ಹೆಂಗಿರುತ್ತೆ, ಫೇಸ್ ಸೆಂಟರ್ಡ್ ಹೆಂಗಿರುತ್ತೆ ಅಂತ ಹೇಳಿದ್ದೀನಿ. ಸೊ ಕ್ಯೂಬಿಕ್ ಅಂತ ಬಂದಾಗ ನಮಗೇನು ಕಂಡೀಷನ್ ಗೊತ್ತಿರಬೇಕು, ಆಲ್ 3 sides are equal and all 3 angles are equal to 90 degree. ಸೊ ಇದಕ್ಕೆ ಎಕ್ಸಾಂಪಲ್ಲು ಐರನ್ನು, ಸೋಡಿಯಂ ಕ್ಲೋರೈಡು, ಸೀಸಿಯಂ ಕ್ಲೋರೈಡು, ಕಾಪರು, ಸಿಲ್ವರ್ ಇದೆಲ್ಲ ಬರುತ್ತೆ. ದೆನ್ ನೆಕ್ಸ್ಟ್ ಕಮ್ಸ್ ದ ಟೆಟ್ರಾಗನಲ್. ಟೆಟ್ರಾಗನಲ್ನಲ್ಲಿ ಸಿಂಪಲ್ ಟೆಟ್ರಾಗನಲ್, ಬಾಡಿ ಸೆಂಟರ್ ಟೆಟ್ರಾಗನಲ್. ಸೊ ಇದು ಎರಡು ಶೇಪ್ಸು ಬ್ರೇವಿಸ್ ಲ್ಯಾಟಿಸ್ನಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನಿರುತ್ತೆ, A = B ಆ್ಯಂಡ್ ನಾಟ್ ಈಕ್ವಲ್ ಟು C. ಎರಡು ಸೈಡ್ಸು ಈಕ್ವಲ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಸೈಡ್. ಸೊ ಹಿಂಗೊಂದು ಸೈಡು ಈಕ್ವಲ್ ಇರುತ್ತೆ, ಬಟ್ ಹಿಂಗೆ ಪರ್ಪೆಂಡಿಕ್ಯುಲರ್ ಬರೋ ಸೈಡು ಎರಡು ಸೈಡ್ಗೂ ಈಕ್ವಲ್ ಇರಲ್ಲ. ಸೊ ಅದನ್ನು ನಾವು ಟೆಟ್ರಾಗನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಎಲ್ಲ ಆ್ಯಂಗಲ್ಸು 90 ಡಿಗ್ರಿ ಇರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಟೈಟಾನಿಯಂ ಡೈಆಕ್ಸೈಡ್ ಆ್ಯಂಡ್ ಟಿನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಆರ್ಥೋರೋಂಬಿಕ್. ಆರ್ಥೋರೋಂಬಿಕ್ ಅಂತ ಅಂದರೆ ಇದರಲ್ಲಿ 4 ಬರುತ್ತೆ ಬ್ರೇವಿಸ್ ಲ್ಯಾಟಿಸು. ಒಂದು ಸಿಂಪಲ್ ಆರ್ಥೋರೋಂಬಿಕ್ಕು, ಇನ್ನೊಂದು ಬಾಡಿ ಸೆಂಟರ್ಡ್ ಆರ್ಥೋರೋಂಬಿಕ್ಕು, ಫೇಸ್ ಸೆಂಟರ್ಡ್ ಆರ್ಥೋರೋಂಬಿಕ್ಕು ಆ್ಯಂಡ್ ಎಂಡ್ ಸೆಂಟರ್ಡ್ ಆರ್ಥೋರೋಂಬಿಕ್. ಸೊ ಇದನ್ನು ಆರ್ಥೋರೋಂಬಿಕ್ನಲ್ಲಿ 4 ಬರುತ್ತೆ ಆ್ಯಂಡ್ ಕಂಡೀಷನ್ ಏನು, A ≠ B ≠ C ಆ್ಯಂಡ್ ಆಲ್ 3 ಆ್ಯಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ಸೊ ಇದಕ್ಕೆ ಎಕ್ಸಾಂಪಲ್ ಗೇಲಿಯಮ್ ಆ್ಯಂಡ್ ಸಿಮೆಂಟೈಟ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಒನ್ ಇಸ್ ಟ್ರೈಗೋನಲ್ ಆರ್ ರೋಂಬೋಹೆಡ್ರಲ್ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಲು ಏನು, ಸಿಂಪಲ್ ಟ್ರೈಗೋನಲ್, ಸಿಂಪಲ್ ರೋಂಬೋಹೆಡ್ರಲ್ ಆರ್ ಸಿಂಪಲ್ ರೋಂಬೋಹೆಡ್ರಲ್ ಅಂತ ಕರಿತೀವಿ. ಆರ್ಸೆನಿಕ್, ಬಿಸ್ಮತ್ ಆ್ಯಂಡ್ ಟಿನ್ ಬರುತ್ತೆ. ಆ್ಯಂಡ್ ಇದು SP ಅಂದರೆ ಆ್ಯಂಟಿಮನಿ. ಆ್ಯಂಡ್ A = B = C ಆ್ಯಂಡ್ ಆಲ್ಫಾ, ಬೀಟಾ, ಗಾಮಾ 3 ಈಕ್ವಲ್ ಇರುತ್ತೆ, ಬಟ್ ದಟ್ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಹೆಕ್ಸಾಗನಲ್ ಸ್ಟ್ರಕ್ಚರ್. ಸೊ ಹೆಕ್ಸಾಗನಲ್ನಲ್ಲಿ ಸಿಂಪಲ್ ಹೆಕ್ಸಾಗನಲ್ ಅನ್ನೋದು ಒಂದೇ ಬರುತ್ತೆ. ಆ್ಯಂಡ್ ಇದಕ್ಕೆ ಎಕ್ಸಾಂಪಲ್ಲು ಮ್ಯಾಗ್ನೀಷಿಯಮ್, ಜಿಂಕ್, ನಿಕ್ಕಲ್, ಆರ್ಸೆನಿಕ್ ಆ್ಯಂಡ್ ಕ್ಯಾಡ್ಮಿಯಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ A = B ≠ C ಆ್ಯಂಡ್ ಆಲ್ಫಾ = ಬೀಟಾ = 90 ಡಿಗ್ರಿ ಆ್ಯಂಡ್ ಗಾಮಾ = 120 ಡಿಗ್ರಿ. ಬಿಕಾಸ್ ಇದು ಏನು ಹೆಕ್ಸಾಗನಲ್ ಆಗಿರೋದ್ರಿಂದ ಗಾಮಾ 120 ಡಿಗ್ರಿ ಇರುತ್ತೆ. ದೆನ್ ಕಮ್ಸ್ ದ ಮೋನೋಕ್ಲಿನಿಕ್ನಲ್ಲಿ ಸಿಂಪಲ್ ಮೋನೋಕ್ಲಿನಿಕ್, ಎಂಡ್ ಸೆಂಟರ್ಡ್ ಮೋನೋಕ್ಲಿನಿಕ್. ಎಕ್ಸಾಂಪಲ್ಲು ಜಿಪ್ಸಮ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ A ≠ B ≠ C ಆ್ಯಂಡ್ ಆಲ್ಫಾ, ಗಾಮಾ = 90 ಡಿಗ್ರಿ ಇರುತ್ತೆ, ಬಟ್ ದಟ್ ಈಸ್ ನಾಟ್ ಈಕ್ವಲ್ ಟು ಬೀಟಾ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಲಾಸ್ಟ್ ಒನ್ ವಿ ಹ್ಯಾವ್ ಟ್ರೈಕ್ಲಿನಿಕ್ ಅಥವಾ ಸಿಂಪಲ್ ಟ್ರೈಕ್ಲಿನಿಕ್ನಲ್ಲಿ
ಆಲ್ 3 sides are not equal and all 3 angles are not equal to 90 degree. So that is potassium permanganate ಅಂತ ಹೇಳ್ತೀವಿ. ಸೊ ಇದಿಷ್ಟು ಬಂದ್ಬಿಟ್ಟು ಏನು 3 dimensional. 3 dimensionally ಬ್ರೇವಿಸ್ ಲ್ಯಾಟಿಸ್. ಸೊ 3 dimensional ಬ್ರೇವಿಸ್ ಲ್ಯಾಟಿಸು 14 ಇರುತ್ತೆ ಅಂತ ಹೇಳಿದೆ. ಸೊ 14 ಅಂದರೆ ಕ್ಯೂಬಿಕ್ಕಿಗೆ 3, ಟೆಟ್ರಾಗನಲ್ಗೆ 2, ಸೊ 3 + 2 5, ಆ್ಯಂಡ್ ಆರ್ಥೋರೊಂಬಿಕ್ಕಿಗೆ 4, 5 + 4 9 ಆಯಿತು. 9 ದೆನ್ ನೆಕ್ಸ್ಟು ಇಲ್ಲಿ ಟ್ರೈಗೋನಲ್ಗೆ 1 10, ಹೆಕ್ಸಾಗೋನಲ್ಗೆ 1 11, ಮೊನೋಕ್ಲಿನಿಕ್ಕಿಗೆ 2 12 13, ಟ್ರೈಕ್ಲಿನಿಕ್ಕಿಗೆ ಸಿಂಪಲ್ ಟ್ರೈಕ್ಲಿನಿಕ್ 14. ಸೊ 14 ಏನು ಬ್ರೇವಿಸ್ ಲ್ಯಾಟಿಸ್ ಬರುತ್ತೆ. ಸೊ ಇದರಲ್ಲಿ ಸ್ಟ್ರಕ್ಚರ್ಸು ಕ್ಯೂಬಿಕ್ ಅಂದರೆ ಈ ರೀತಿ ಇರುತ್ತೆ. ಕ್ಯೂಬಿಕ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ಟೆಟ್ರಾಗೋನಲ್ ಆರ್ಥೋರೊಂಬಿಕ್ ಅಂದರೆ ಜಸ್ಟ್ ಲೈಕ್ ಕ್ಯೂಬಾಯ್ಡ್ ಶೇಪ್ನಲ್ಲಿ ಹೇಳ್ತೀವಲ್ಲ ಆ ರೀತಿ ಬರುತ್ತೆ. ಟ್ರೈಗೋನಲ್ ಅಂದರೆ ಇಲ್ಲಿ ಜಸ್ಟ್ ಲೈಕ್ ಯು ಕ್ಯಾನ್ ಇಮ್ಯಾಜಿನ್ ಪ್ಯಾರಲೆಲೋಗ್ರಾಮ್. ಸೊ ಪ್ಯಾರಲೆಲೋಗ್ರಾಮ್ನ ನಾವು 3Dನಲ್ಲಿ ನೋಡಿದ್ರೆ ಹೆಂಗೆ ಕಾಣುತ್ತೆ ಅದನ್ನು ಟ್ರೈಗೋನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹೆಕ್ಸಾಗನಲ್, ಸೊ ಹೆಕ್ಸಾಗನಲ್ ಅಂದರೆ ಏನು ಷಟ್ಕೋನ ಅಂತ ಹೇಳಿದ್ವಲ್ಲ ಅದನ್ನು 3 dimensional ನೋಡಿದ್ರೆ ನಮಗೆ ಹೆಕ್ಸಾಗನಲ್ ಸ್ಟ್ರಕ್ಚರ್ ಬರುತ್ತೆ. ಮೋನೋಕ್ಲಿನಿಕ್ ಅಂದರೆ ಇದನ್ನು ನಾವು ರೆಕ್ಟ್ಯಾಂಗ್ಯುಲರ್ ಬೇಸ್ಡ್ ಪ್ರಿಸಮ್ ಅಂತಲೂ ನಾವು ನೆನ್ಪಿಟ್ಕೋಬೋದು. ದೆನ್ ಟ್ರೈಕ್ಲಿನಿಕ್. ಸೊ ಟ್ರೈಗೋನಲ್ಗೂ ಟ್ರೈಕ್ಲಿನಿಕ್ಕಿಗೂ ಡಿಫ್ರೆನ್ಸು ನೆನ್ಪಿಟ್ಕೊಂಡಿರಬೇಕು. ಟ್ರೈಗೋನಲ್ನಲ್ಲಿ ಸೈಡ್ಸ್ ಈಕ್ವಲ್ ಇರುತ್ತೆ, ಆ್ಯಂಗಲ್ಸ್ ನಾಟ್ ಈಕ್ವಲ್ ಟು 90 degree. ಬಟ್ ಟ್ರೈಕ್ಲಿನಿಕ್ನಲ್ಲಿ ಆ್ಯಂಗಲ್ಸು ಈಕ್ವಲ್ ಇರಲ್ಲ, ಸೈಡ್ಸು ಈಕ್ವಲ್ ಇರಲ್ಲ. ಸೊ ಇದನ್ನು ನೆನ್ಪಿಟ್ಕೊಂಡಿರೋಕ್ಕೆ ಒಂದು ನಿಮಾನಿಕ್ ಏನಿದೆ, ಸಿಟಿ ಓವರ್ ಹೆಡ್ ಟ್ಯಾಂಕ್ ಮೇ ಬಿ ಟಾಲ್. ಸೊ ಸಿಟಿ ಓವರ್ ಹೆಡ್ ಟ್ಯಾಂಕ್ ಮೇ ಬಿ ಟಾಲ್ ಅಂತ ಅಂದರೆ ಇಲ್ಲಿ ಇದೇನು ಬರುತ್ತೆ, ಸಿಗೆ ಕ್ಯೂಬಿಕ್ಕು, ಟ್ರೈಗೋನಲ್, ಆರ್ಥೋರೊಂಬಿಕ್, ಹೆಕ್ಸಾಗನಲ್, ದೆನ್ ಟೆಟ್ರಾಗೋನಲ್, ಮೇ ಬಿ ಮೋನೋಕ್ಲಿನಿಕ್ ಆ್ಯಂಡ್ ಟ್ರೈಕ್ಲಿನಿಕ್. ಸೊ ಈ 7 ಬೇಸಿಕ್ ಕ್ಯೂಬಿಕ್ ಸ್ಟ್ರಕ್ಚರ್ ಸಿಸ್ಟಮ್ಸ್ನ ವಿತ್ 14 ಏನು ಬ್ರೇವಿಸ್ ಲ್ಯಾಟಿಸಸ್ನ ನೆನ್ಪಿಟ್ಕೊಳ್ಳೋದಕ್ಕೆ ಇದು ಒಂದು ಜಸ್ಟ್ ನಿಮಾನಿಕ್ನ ಯೂಸ್ ಮಾಡ್ಬೋದು. ಇಷ್ಟು ಏನು ಕ್ರಿಸ್ಟಲ್ ಸ್ಟ್ರಕ್ಚರ್ ರಿಲೇಟೆಡು ಟಾಪಿಕ್ಕು ನೆನ್ಪಿಟ್ಕೊಂಡಿರಬೇಕು. ಸೊ ಹೋಪ್ ನೋಟ್ ಡೌನ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊತೀನಿ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತಪ್ಪಿಸಲೇಬಾರ್ದು ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಅಂದರೆ ನಿಮಗೆ ಈ 3 ಪಾಯಿಂಟ್ಸು ಗೊತ್ತಿರಲೇಬೇಕು. ಯಾವುದೇ ಕಾರಣಕ್ಕೂ ಕ್ರಿಸ್ಟಲ್ ಸ್ಟ್ರಕ್ಚರಿಂದ ಈ ಟಾಪಿಕ್ನ ಮಿಸ್ ಮಾಡೋಂಗೇ ಇಲ್ಲ. ಸೊ ಅದು ಯಾವುದು ಅಂದರೆ ಫಸ್ಟ್ ಒನ್ ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್. ಸೊ ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ ಅಂದರೆ ಏನು ಹೇಳಿದೆ ನಾನು, ಇದು ಆ್ಯಕ್ಚುಲಿ ಕ್ಯೂಬ್ ಶೇಪ್ನಲ್ಲಿರಬೇಕು. ಸೊ ಕ್ಯೂಬ್ ಶೇಪ್ನಲ್ಲಿ ಏನಿದೆ, ಎಡ್ಜ್ ಲೆಂತು ಕ್ಯೂಬ್ ಶೇಪ್ನಲ್ಲಿದ್ದಾಗ ಎ ಅಂತ ಇರುತ್ತೆ. ಸೊ ಎ ಅಂತ ಇರುತ್ತೆ ಅಂದರೆ ಇವಾಗ ನಾವು ಒಂದು ಯಾವುದಾದ್ರೂ ಕ್ಯೂಬ್ ಕನ್ಸಿಡರ್ ಮಾಡಿದ್ದೀವಿ ಅಂತ ಅಂದರೆ ಕ್ಯೂಬ್ನಲ್ಲಿ ಇಲ್ಲಿಂದ ಒಂದು ಹಾಫ್ ಹೋಗಿರುತ್ತೆ, ಒಂದು ಹಾಫ್ ಹಿಂಗೆ ಹೋಗಿರುತ್ತೆ, ಇನ್ನೊಂದು ಹಾಫ್ ಹಿಂಗೆ ಬಂದಿರುತ್ತೆ. ಸೊ ಅಂದರೆ ಏನು, ಇಲ್ಲಿ ರೇಡಿಯಸ್ 6, ಇಲ್ಲಿ ರೇಡಿಯಸ್ 6. ಕ್ಯೂಬ್ ಅಂದರೆ ಏನು, ಇದ್ರದ್ದು ಸೈಡು ಎ ಅಂತ ಬರಿತೀವಿ. ಸೊ ಈ ಫಿಗರಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಪಿಯರ್ ಇದೆ, ಇಲ್ಲಿ ಒಂದು ಸ್ಪಿಯರ್ ಇದೆ. ಸೊ ದಟ್ ಈಸ್ ಈಚ್ ಸ್ಪಿಯರ್ ಶೋಸ್ 1 ಆಟಮ್. ಇದು ಒಂದು ಆಟಮ್, ಇದು ಒಂದು ಆಟಮ್. ಈ ಆಟಮ್ದು ರೇಡಿಯಸ್ 6, ಈ ಆಟಮ್ದು ರೇಡಿಯಸ್ 6. ಸೊ ಆ ಎರಡರದ್ದು ಆರ್ ಸೇರಿಸಿದ್ರೆ ನಮಗೆ ಏನು ಬರುತ್ತೆ, ಎ ಬರುತ್ತೆ. ಸೊ ದಟ್ ಈಸ್ ಎಡ್ಜ್ ಲೆಂತ್ ಇಸ್ ಎ ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು 2r. ಸೊ ಅಟೋಮಿಕ್ ರೇಡಿಯಸ್ ಇನ್ ಸಿಂಪಲ್ ಕ್ಯೂಬಿಕ್ ಏನು ಬರುತ್ತೆ, r is equals to a/2 ಅಂತ ಬರಿತೀವಿ. ಸೊ r is equals to a/2. ನಾವು r is equals to a/2 ಅಂತ ತೊಗೊಳೋದಂದರೆ, ಸೊ ನೆಕ್ಸ್ಟ್ ಇವೆಲ್ಲ ಪಾಯಿಂಟ್ಸು ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ನೆನ್ಪಿಟ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಏನಿದೆ, ಇನ್ ಈಚ್ ಕ್ಯೂಬಿಕ್ ಯೂನಿಟ್ ಸೆಲ್ ದೇರ್ ಆರ್ 8 ಆಟಮ್ಸ್ ಅಟ್ ದ ಕಾರ್ನರ್ಸ್. ಸೊ ಕ್ಯೂಬಿಕ್ ಸೆಲ್ನಲ್ಲಿ ಇಲ್ಲೊಂದು ಆಟಮ್ ಇರುತ್ತೆ, ಇಲ್ಲೊಂದು ಆಟಮ್ ಇರುತ್ತೆ, ಇಲ್ಲೊಂದು ಆಟಮ್ ಇರುತ್ತೆ, ಇಲ್ಲೊಂದು ಆಟಮ್ ಇರುತ್ತೆ. ಸೊ ಇದು ಏನಾಗುತ್ತೆ, 4 ಆಟಮ್. ಸೇಮ್ ವೇ ಇಲ್ಲೊಂದು ಆಟಮ್ ಇರುತ್ತೆ, ಇಲ್ಲೊಂದು ಆಟಮ್ ಇರುತ್ತೆ, ಈ ಕಡೆ ಒಂದು ಆಟಮ್ ಇರುತ್ತೆ, ಕೆಳಗಡೆ ಒಂದು ಆಟಮ್ ಇರುತ್ತೆ. ಸೊ ಈ ಕಡೆ ಒಂದು ಇರುತ್ತೆ, ಹಿಂಗೆ. ಸೊ ಹಾಗೆ ಟೋಟಲ್ ಎಷ್ಟು ಐಟಮ್ಸ್ ಇರುತ್ತೆ ಇನ್ನು ಈಚ್ ಕ್ಯೂಬಿಕ್ ಸೆಲ್ ದೇರ್ ಆರ್ 8 ಆಟಮ್ಸ್ ಅಟ್ ದ ಕಾರ್ನರ್. ಸೊ 8 ಕಾರ್ನರ್ಸ್ಗೆ 8 ಆಟಮ್ಸ್ ಇರುತ್ತೆ. ಬಟ್ 8 ಆಟಮ್ಸ್ ಕೂಡ ಕಂಪ್ಲೀಟಾಗಿ ಕ್ಯೂಬಿಕ್ಕಿಗೆ ಡೊನೇಟ್ ಮಾಡುತ್ತಾ ಇಲ್ಲ. ಸೊ ಅದರಲ್ಲಿ ಏನಾಗುತ್ತೆ, 8ನಲ್ಲಿ ಜಸ್ಟ್ 1/8 ಪಾರ್ಟ್ ಮಾತ್ರ ಇಟ್ ಡೊನೇಟ್ಸ್ ಫಾರ್ ದ ಕ್ಯೂಬಿಕ್ ಸ್ಟ್ರಕ್ಚರ್. ರಿಮೈನಿಂಗ್ ಎಲ್ಲ ಏನು ಹೊರಗಡೆ ಇರುತ್ತೆ. ಸೊ ಅಂದರೆ ಟೋಟಲ್ ಇಲ್ಲಿ 1/8, ಇಲ್ಲಿ 1/8, ಇಲ್ಲಿ 1/8, ಇಲ್ಲಿ 1/8, ಹಂಗೆ 8 ಕಾರ್ನರ್ಸು 1/8 1/8 ತೊಗೊಂಡ್ರೆ ಟೋಟಲ್ ಎಷ್ಟಾಗುತ್ತೆ, 1 ಆಟಮ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ 1 ಯೂನಿಟ್ ಸೆಲ್. ಸೊ 1 ಯೂನಿಟ್ ಸೆಲ್ನಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ ಅಂದರೆ ಜಸ್ಟ್ 1 ಆಟಮ್ ಅಷ್ಟೇ ಇರುತ್ತೆ.
ದೆನ್ ಕೋಆರ್ಡಿನೇಷನ್ ನಂಬರ್ ಅಂತ ಇದೆ, ಕೋಆರ್ಡಿನೇಷನ್ ನಂಬರ್ ಆಫ್ ಈಚ್ ಆಟಮ್. ಸೊ ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು ಅಂದರೆ, ಈಗ ಸಪೋಸ್ ನಾವು ಒಂದು ಆಟಮ್ ಇದರಲ್ಲಿ ನೋಡಿದ್ವಿ, ಸಿಂಪಲ್ ಕ್ಯೂಬಿಕ್ನಲ್ಲಿ ಒಂದು ಆಟಮ್ ನೋಡಿದ್ವಿ. ಸೊ ಈ ಆಟಮ್ ಏನಿರುತ್ತೆ, ಎಷ್ಟು ಆಟಮ್ ಜೊತೆ ಪಕ್ಕ ಇರೋ ಎಷ್ಟು ಆಟಮ್ ಜೊತೆ ಇಂಟರಾಕ್ಟ್ ಆಗುತ್ತೆ ಅಂತ ನೋಡ್ತೀವಿ. ಸೊ ಎಷ್ಟು ಆಟಮ್ಸ್ ಜೊತೆ ಇಂಟರಾಕ್ಟ್ ಆಗುತ್ತೆ, ಒಂದು ಹಿಂಗೆ ಹೋಗುತ್ತೆ, ಇನ್ನೊಂದು ಹಿಂಗೆ ಹೋಗುತ್ತೆ, ಇನ್ನೊಂದು ಹಿಂಗೆ ಹೋಗುತ್ತೆ. ಇದ್ರ ಜೊತೆಗೆ ಇಲ್ಲೊಂದಿರುತ್ತೆ ಮತ್ತು ಹಿಂಗೊಂದು ಬರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ, ಇದ್ರದ್ದು ಕೋಆರ್ಡಿನೇಷನ್ ನಂಬರು 6 ಆಗುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ ಇನ್ ಸಿಂಪಲ್ ಕ್ಯೂಬಿಕ್ 6 ಅಂತ ಹೇಳ್ತೀವಿ. ದೆನ್ ಕಮ್ಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್. ಸೊ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂದರೆ ಏನು, ವಾಲ್ಯೂಮ್ ಅಕ್ಯುಪೈಡ್ ಬೈ ದ ಆಟಮ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ಸೆಲ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ಸೊ ವಾಲ್ಯೂಮ್ ಅಕ್ಯುಪೈಡ್ ಬೈ ಆಟಮ್ಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ಸೆಲ್ ಅಂದರೆ ಒಂದು ಆಟಮ್ ಏನಿರುತ್ತೆ, ಇಟ್ ಈಸ್ ಇನ್ ಸ್ಪೆರಿಕಲ್ ಶೇಪ್. ಸೊ ಸ್ಪಿಯರ್ದು ವಾಲ್ಯೂಮ್ ಆಫ್ ಸ್ಪಿಯರ್ ಏನು, 4/3 πr³. 4/3 πr³ ಅಂತ ಬರಿತೀವಿ. ಸೊ ಒಂದು ಆಟಮ್ದು. ಸೊ ಇದರಲ್ಲಿ ಟೋಟಲ್ ಎಷ್ಟು ಆಟಮ್ ಇದೆ, ಸಿಂಪಲ್ ಕ್ಯೂಬಿಕ್ ಅಂದರೆ ಒಂದೇ ಆಟಮ್ ಇರುತ್ತೆ, ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಸೊ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಅಂದರೆ ಯೂನಿಟ್ ಸೆಲ್ದು ಕ್ಯೂಬಿಕ್ ಶೇಪ್ ಅಂತ ಹೇಳಿದ್ವಿ. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಏನು, a³. ಸೊ a³ 4/3 πr³ ಡಿವೈಡೆಡ್ ಬೈ a³ ಅಂತ ತಗೊತೀರಿ. ಸೊ ಇದರಲ್ಲಿ a³ ವ್ಯಾಲ್ಯೂ ಏನು ಬರುತ್ತೆ, a³ ವ್ಯಾಲ್ಯೂವು ಯು ಕ್ಯಾನ್ ರೈಟ್ ಇಟ್ ಆಸ್ 2r³ ಅಂತ ಬರಿತೀವಿ. 2r³ ಅಂದರೆ ಇಲ್ಲಿ 2r r³ ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನು ಬರುತ್ತೆ, 4/3 ಇಂಟು ಪೈ ಡಿವೈಡೆಡ್ ಬೈ 2³ ವ್ಯಾಲ್ಯೂ ಏನು 8 ಇದು ಬರುತ್ತೆ. ಸೊ ಈ ರಿಲೇಷನ್ ಬಂದಾಗ 4 1s 4 2s. ಸೊ ಇವಾಗ ಏನು ಬಂತು, π/6 ಬಂತು. ಸೊ π/6 ಅಂದರೆ ಏನು, 22/7 ಇಂಟು 1/6. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, 0.52 ಬರುತ್ತೆ. 0.52 ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಪರ್ಸೆಂಟೇಜ್ನಲ್ಲಿ ತೊಗೊಂಡ್ರೆ 52%. ಸೊ ಇಷ್ಟು ಪಾಯಿಂಟ್ಸು ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ ರಿಲೇಟೆಡು ಗೊತ್ತಿರಬೇಕು. ಸೊ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ ರಿಲೇಟೆಡ್ ಪಾಯಿಂಟ್ಸ್ ಏನೇನು ಗೊತ್ತಿರಬೇಕು, ಎಡ್ಜ್ ಲೆಂತು ಎ ಇರುತ್ತೆ, ಅಟೋಮಿಕ್ ರೇಡಿಯಸ್ a/2 ಇರುತ್ತೆ, ಆ್ಯಂಡ್ ನಂಬರ್ ಆಫ್ ಯೂನಿಟ್ ಸೆಲ್ಸ್ ಎಷ್ಟಿರುತ್ತೆ, 1 ಆಟಮ್, ಕೋಆರ್ಡಿನೇಷನ್ ನಂಬರ್ 6 ಆ್ಯಂಡ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ 52% ಅನ್ನೋದು ಗೊತ್ತಿರಬೇಕು. Then next one comes the body centered cubic structure. Most important of all the cubic structure topic ಅಂದರೆ ಏನು, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ BCC. ಸೊ ಈಗ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಇಂಪಾರ್ಟೆಂಟ್ ಸ್ಟ್ರಕ್ಚರ್, BCC ಸ್ಟ್ರಕ್ಚರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಿದೆ, BCC ಸ್ಟ್ರಕ್ಚರ್ನಲ್ಲಿ ಏನು ಹೇಳಿದೆ, ಸೇಮ್ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಹಾಗೆ ಇರುತ್ತೆ, ಬಟ್ ಇದರಲ್ಲಿ ಎಕ್ಸ್ಟ್ರಾ ಏನು, ಒಂದು ಆಟಮು ಸೆಂಟರ್ನಲ್ಲಿ ಇರುತ್ತೆ. ಸೊ ಈ ಒಂದು ಆಟಮ್ ಸೆಂಟರ್ನಲ್ಲಿದ್ದರೆ ಇದರದ್ದು ಎಡ್ಜ್ ಲೆಂತ್ ಏನು ಬರುತ್ತೆ, ಎಡ್ಜ್ ಲೆಂತ್ ಆಫ್ BCC ಈಸ್ ಎ. ಸೇಮ್ ಕ್ಯೂಬಿಕ್ ಸಿಂಪಲ್ ಕ್ಯೂಬಿಕ್ನಲ್ಲಿ ಏನು ಬರುತ್ತೆ ಅದೇ ಎಡ್ಜ್ ಲೆಂತು ಇಲ್ಲೂ ಇರುತ್ತೆ. ದೆನ್ ಕಮ್ಸ್ ಅಟೋಮಿಕ್ ರೇಡಿಯಸ್. ಸೊ ಅಟೋಮಿಕ್ ರೇಡಿಯಸ್ಸು ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಸಲ ಕ್ವೆಶನ್ಸು ಅಟೋಮಿಕ್ ರೇಡಿಯಸ್ಸು ಮತ್ತು ಲ್ಯಾಟಿಸ್ ಪ್ಯಾರಾಮೀಟರ್ ಎ ಮತ್ತು ಇರೋ ರಿಲೇಷನ್ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕು. ಸೊ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ಗಿರೋದೇ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ಗೂ ಸೇಮ್ ಕ್ಯೂಬ್ ಸ್ಟ್ರಕ್ಚರೇ ಇರುತ್ತೆ ಅಂತ ಹೇಳಿದೆ. ಇವಾಗ ನೀವು ಇದರಲ್ಲಿ ಈ ಸ್ಟ್ರಕ್ಚರ್ನಲ್ಲಿ ಕೆಳಗಡೆದು ತೊಗೊತೀರಿ. ಸೊ ಕೆಳಗಡೆ ತೊಗೊಂಡಾಗ ADC ಟ್ರಯಾಂಗಲ್ ತೊಗೊತೀರಿ. ಸೊ ಕ್ಯೂಬ್ನಲ್ಲಿ ADC ಟ್ರಯಾಂಗಲ್ ಅಂದರೆ ಇಲ್ಲಿ 90 ಡಿಗ್ರಿ ಬರುತ್ತೆ. ಸೊ ಇಲ್ಲಿ 90 ಡಿಗ್ರಿ ಬರುತ್ತೆ ಅಂದರೆ ಯು ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, a² + a² ದಟ್ ಈಸ್ ಈಕ್ವಲ್ ಟು AC² ಅಂತ ಬರೀತೀರಿ. ಸೊ a² + a² ಈಸ್ ಈಕ್ವಲ್ಸ್ ಟು AC². ಸೊ ದಟ್ ಈಸ್ AC² ಈಸ್ ಈಕ್ವಲ್ಸ್ ಟು 2a² ಅಂತ ಹೇಳ್ತೀರಿ. 2a² ಈಸ್ ಈಕ್ವಲ್ಸ್ ಟು AC². ನಮಗೆ ಜಸ್ಟ್ AC ಬೇಕು. ಸೊ AC ಅಂದರೆ ಏನಂತ ಬರಿಬೋದು, √2a ಅಂತ ಬರಿಬೋದು. AC ವ್ಯಾಲ್ಯೂ ಯು ಗಾಟ್ ಇಟ್ ಆಸ್ √2a. √2a ಬಂತು. ಸೊ ಅದನ್ನೇ ಇಲ್ಲಿ ಸೈಡಿಗೆ ಡ್ರಾ ಮಾಡಿದ್ದೀನಿ ನಾನು. ಸೊ AC ಲೆಂತು √2a ಬಂತು. ಸೊ ಇವಾಗ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ, ನೀವು ಲೆಂತ್ ಎಷ್ಟಿದೆ ಅಂದರೆ ಇದರದ್ದು ರೇಡಿಯಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ರೇಡಿಯಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಡಯಾಗ್ನಲ್ ತೊಗೊತೀರಿ. ಅಂದರೆ AB ಡಯಾಗ್ನಲ್ AC ಆ್ಯಂಡ್ ದಿಸ್ ಇಸ್ BC. ಸೊ ಈ ರೀತಿ ಒಂದು ಡಯಾಗ್ನಲಿ ಈ ಕ್ಯೂಬ್ನ ಕಟ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ, ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊತೀರಿ. ಸೊ ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ತೊಗೊಂಡಾಗ AC ವ್ಯಾಲ್ಯೂ ನಮಗೆ ಬಂತು √2a ಆ್ಯಂಡ್ ವರ್ಟಿಕಲ್ ಡಿಸ್ಟೆನ್ಸು ಲೆಂತು a. ಸೊ ಇಲ್ಲಿ ಮತ್ತೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀರಿ. ಸೊ ಮತ್ತೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ √2a² ಪ್ಲಸ್ a². ಸೊ √2a² ಪ್ಲಸ್ a² ಅಂತ ಬಂದರೆ ನಮಗೇನು ಬರುತ್ತೆ, ಟೋಟಲು √2a² ಅಂದರೆ ಏನು,
2a² 2a² ಪ್ಲಸ್ a ಸ್ಕ್ವೇರ್ ಅಂದರೆ ಏನು 3a² ಅಂತ ಬರುತ್ತೆ. 3a², ದಿಸ್ ಇಸ್ ಈಕ್ವಲ್ಸ್ ಟು r ಪ್ಲಸ್ r ಪ್ಲಸ್ r ಪ್ಲಸ್ r 4r. ಸೊ 4r² ಇಸ್ ಈಕ್ವಲ್ಸ್ ಟು ಏನು 3a². ಇಲ್ಲಿ ಬರಿತೀನಿ 4r² ಇಸ್ ಈಕ್ವಲ್ಸ್ ಟು 3a². ಸೊ 4r² ಇಸ್ ಈಕ್ವಲ್ಸ್ ಟು 3a² ಅಂದರೆ ಸೊ ನಮ್ಗೆ ಜಸ್ಟ್ r ವ್ಯಾಲ್ಯೂ ಅಷ್ಟೇ ಬೇಕು. ಸೊ r ಇಸ್ ಈಕ್ವಲ್ಸ್ ಟು √3/2a ಅಂತ ಬರಿತೀವಿ. ಸೊ ದಿಸ್ ಇಸ್ the value of radius. So that is 4r is equals to √3a or r is equals to √3/4a ಅಂತ ಬರಿತೀವಿ. ಸೊ ಇದರಲ್ಲಿ ನಂಬರ್ ಆಫ್ ಆಟಮ್ಸ್ ಇನ್ BCC cell. ಸೊ ನಂಬರ್ ಆಫ್ ಆಟಮ್ಸ್ ಇನ್ ದ BCC cell ಅಂದರೆ 8 ಕಾರ್ನರ್ಸು 8 ಕಾರ್ನರ್ಸು ಇಟ್ ಡೊನೇಟ್ಸ್ ವಿತ್ 1/8 ಅಂತ ಕಾರ್ನರ್ ಆಟಮ್ಸ್ ಅಂತ ಬಂದರೆ ಸೊ ಟೋಟಲ್ 8 ಕಾರ್ನರಿಂದ ಒಂದು ಆಟಮ್ ಬರುತ್ತೆ, ಪ್ಲಸ್ ಒಂದು ಆಟಮು ಮಧ್ಯದಲ್ಲಿ ಇಟ್ಟಿರೋದು ಒಂದು ಆಟಮು. ಸೊ ಇದರಿಂದ ಎಲ್ಲ 8 ಆಟಮಿಂದ 1/8 ಪ್ಲಸ್ ಮಧ್ಯದಲ್ಲಿಂದ ಒಂದು. ಸೊ 8 ಇಂಟು 1/8 ಮಾಡಿದ್ರೆ 1 ಬರುತ್ತೆ, ಪ್ಲಸ್ 1 ಅಂದರೆ ಟೋಟಲ್ ಎಷ್ಟಾಗುತ್ತೆ ಏನು 2 ಆಟಮ್ಸು ದಟ್ ಆರ್ ಪ್ರೆಸೆಂಟ್ ಇನ್ ದ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಪರ್ ಯೂನಿಟ್ ಸೆಲ್ ಇಸ್ 2 ಆಟಮ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಇಸ್ ಕೋಆರ್ಡಿನೇಷನ್ ನಂಬರ್ ಆಫ್ ಈಚ್ ಆಟಮ್. ಸೊ ಕೋಆರ್ಡಿನೇಷನ್ ನಂಬರ್ ಆಫ್ ಈಚ್ ಆಟಮ್ ಅಂದರೆ 8 ಅಂತ ಹೇಳ್ತೀವಿ. ಸೊ ಕೋಆರ್ಡಿನೇಷನ್ ನಂಬರ್ ಅಂದರೆ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಆರ್ ಅಯಾನ್ಸ್ ಇಮಿಡಿಯೇಟ್ಲಿ ಸರೌಂಡಿಂಗ್ ಅ ಸೆಂಟ್ರಲ್ ಆಟಮ್. ಸೊ ಸರೌಂಡಿಂಗ್ ಅ ಸೆಂಟ್ರಲ್ ಆಟಮ್ ಎಷ್ಟು ಆಟಮ್ಸ್ ಜೊತೆ ಕೋಆರ್ಡಿನೇಷನ್ ಬರುತ್ತೆ ಅಂತ ಅಂದರೆ ದಟ್ ಈಸ್ ವಿತ್ 8 ಆಟಮ್ಸ್. ಸೊ ಹೇಗೆ ಅಂದರೆ ಮಿಡ್ಲ್ ಒಂದು ಆಟಮ್ ಬಾಡಿ ಸೆಂಟರ್ನಲ್ಲಿ ಇರುತ್ತೆ. ಸೊ ಈ ಮಿಡ್ಲ್ ಆಟಮು 1 2 3 4 5 6 7 8. ಸೊ ಒಂದು ಆಟಮು 8 ಆಟಮ್ಸ್ ಜೊತೆ ಇಂಟರಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಇದರದ್ದು ಕೋಆರ್ಡಿನೇಷನ್ ನಂಬರು BCCದು ಏನಂತ ಹೇಳ್ತೀವಿ 8 ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್. ಸೊ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂದರೆ ಏನು ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಸೊ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಏನು 4/3πr³. ಸಾರಿ, ವಾಲ್ಯೂಮ್ ಆಫ್ ದ ಆಟಮ್. ಸೊ ವಾಲ್ಯೂಮ್ ಆಫ್ ದ ಆಟಮ್ಸು 4/3πr³ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಸೊ 4/3πr³ ಅಂದರೆ ಒಂದು ಆಟಮ್ದು 4/3πr³, ಟೋಟಲ್ 2 ಆಟಮ್ಸ್ ಇರುತ್ತೆ. ಸೊ 2 ಇಂಟು 4/3πr³ ಡಿವೈಡೆಡ್ ಬೈ a³. a³ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಇಲ್ಲಿ a³ನ ಏನಂತ ಬರಿಬೋದು, ಎ ಪ್ಲೇಸ್ನಲ್ಲಿ ಏನಂತ ಬರಿಬೋದು, ಇಲ್ಲಿ a ಇಸ್ ಈಕ್ವಲ್ಸ್ ಟು 4r/√3 ಅಂತ ಬರಿಬೋದು. 4r/√3 ಅಂತ ಬರೆದ್ರೆ ಇಲ್ಲಿ ಏನು ಬರುತ್ತೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ನಾನು. ದಿಸ್ ಇಸ್ ಈಕ್ವಲ್ಸ್ ಟು 2 ಇಂಟು 4/3πr³ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು ಬಂತು ನಮಗೆ, ಎ ಇಸ್ ಈಕ್ವಲ್ಸ್ ಟು 4r/√3 ಅಂತ ಬಂತು. ಸೊ 4r ಡಿವೈಡೆಡ್ ಬೈ √3 ಹೋಲ್ ಕ್ಯೂಬ್ ಅಂತ ಮಾಡ್ತೀರಿ. ಸೊ ಇದನ್ನು 2 ಇಂಟು 4/3πr³ ಡಿವೈಡೆಡ್ ಬೈ ಈ 4 ಇಂಟು 4 ಇಂಟು 4 ಅಂತ ಬರಿಬೋದು ಇಂಟು r³. ಇಲ್ಲಿ √3 ಹೋಲ್ ಕ್ಯೂಬ್ ಅಂದರೆ ನಾವು ಇಲ್ಲಿ ರೆಸಿಪ್ರೋಕಲ್ ತೊಗೊಂಡು 3√3 ಅಂತ ಬರಿಬೋದು. r³ ಕ್ಯಾನ್ಸಲ್ ಆಗುತ್ತೆ, 4 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ. ದೆನ್ ರಿಮೈನಿಂಗ್ ವ್ಯಾಲ್ಯೂವು 2 1s 2 2s. ಸೊ ಏನು ಉಳಿಯುತ್ತೆ ನಮಗೆ π√3 ಡಿವೈಡೆಡ್ ಬೈ 2 4s 8. ಸೊ ಇಷ್ಟು ವ್ಯಾಲ್ಯೂ ಉಳಿಯುತ್ತೆ. ಸೊ ಪೈ ವ್ಯಾಲ್ಯೂನ 22/7 ಅಂತ ಹಾಕ್ತೀರಿ, √3ನ 1.73 ಅಂತ ಹಾಕ್ತೀರಿ, ಡಿವೈಡೆಡ್ ಬೈ 8 ಮಾಡ್ತೀರಿ. ಸೊ ಇದೆಲ್ಲ ಮಾಡಿದ್ರೆ ಕ್ಯಾಲ್ಕುಲೇಷನ್ ಏನು ಬರುತ್ತೆ, 68% ಬರುತ್ತೆ, ಅಥವಾ 0.68 ಬರುತ್ತೆ, ಆರ್ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ 68% ಅಂತ ಹೇಳ್ತೀವಿ. ಸೊ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಆಫ್ BCC ಈಸ್ 68%. ಸೊ ಇದರಲ್ಲಿ ಮೋಸ್ಟ್ ರಿಪೀಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನು, BCC ಸ್ಟ್ರಕ್ಚರ್ನಲ್ಲಿ ಇದು ಒಂದು ಫಾರ್ಮುಲಾ ನೀವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗೆ ಇಲ್ಲ. ಸೊ ಅದು ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ದೆನ್ ನೆಕ್ಸ್ಟ್ ಕಮ್ಸ್ ದ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಸೊ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ನಲ್ಲಿ FCC. ಸೊ FCCನಲ್ಲಿ ಏನು ನಾನು ಹೇಳಿದಾಗ ಕ್ಯೂಬಿಕ್ ಸಿಂಪಲ್ ಕ್ಯೂಬಿಕ್ ಹಿಂಗಿರುತ್ತೆ, ಸೇಮ್ ಅದೇ ರೀತಿ ಇರುತ್ತೆ. ಬಟ್ ಈಚ್ ಫೇಸ್ ಮೇಲೆ ಒಂದೊಂದು ಆಟಮ್ ಇರುತ್ತೆ, ಆ್ಯಂಡ್ ಒಳಗಡೆ ಮಧ್ಯದಲ್ಲಿ ಸೆಂಟರ್ನಲ್ಲಿ ಒಂದು ಆಟಮ್ ಇರುತ್ತೆ. ಆ್ಯಂಡ್ ಇದ್ರದ್ದು ಎಡ್ಜ್ ಲೆಂತ್ ಬಂದುಬಿಟ್ಟು a ಯೂನಿಟ್ಸ್ ಇರುತ್ತೆ. ಆ್ಯಂಡ್ ಆಟೋಮಿಕ್ ರೇಡಿಯಸ್ ಇದು 4r. ಆ್ಯಂಡ್ ಇಲ್ಲಿ a ಅಂತ ತೊಗೊಂಡ್ರೆ ಸೊ ದ್ಯಾಟ್ ವಿಲ್ ಬಿ 2a². ಸೊ 4r² ಇಸ್ ಈಕ್ವಲ್ಸ್ ಟು 2a². ಆರ್ ಇದನ್ನು a ಇಸ್ ಈಕ್ವಲ್ಸ್ ಟು 2√2r ಅಂತ ಬರಿತೀವಿ, ಅಥವಾ r ಇಸ್ ಈಕ್ವಲ್ಸ್ ಟು a/2√2 ಅಂತ ಬರಿತೀವಿ.
ಸೊ ಇದರಲ್ಲಿ ನಂಬರ್ ಆಫ್ ಆಟಮ್ಸ್ ಇನ್ ಎಫ್ ಸಿ ಸಿ ಸೆಲ್ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಆಟಮ್ಸ್ ಇನ್ ಎಫ್ ಸಿ ಸಿ ಸೆಲ್ ಅಂದರೆ 8 ಆಟಮ್ಸ್ ಇನ್ ಈಚ್ ಕಾರ್ನರ್. ಸೊ 8 ಆಟಮ್ಸು ಶೇರ್ಡ್ ಬೈ 1/8 ಟು ದ ವಾಲ್ಯೂಮ್ ಇನ್ಸೈಡ್ ದ ಯೂನಿಟ್ ಸೆಲ್. ಸೊ ಇದರಲ್ಲಿ 6 ಆಟಮ್ಸ್ ಆನ್ ಈಚ್ ಫೇಸ್. ಸೊ 6 ಆಟಮ್ಸು ಒಂದೊಂದು ಫೇಸ್ ಮೇಲೆ ಒಂದು ಕ್ಯೂಬ್ ಸ್ಟ್ರಕ್ಚರ್ ತೊಗೊಂಡಿದ್ರೆ ಅಂದರೆ ಒಂದು ಕ್ಯೂಬ್ನಲ್ಲಿ ಏನಿರುತ್ತೆ 6 ಆಟಮ್ಸ್ ಇರುತ್ತೆ. ಇದು ಒಂದು ಮತ್ತು ಆ ಕಡೆ 3 ಆಟಮ್ಸ್ ಇರುತ್ತೆ. ವಿತ್ ಹಾಫ್ ಆಫ್ ಇಟ್ಸ್ ವಾಲ್ಯೂಮ್ ಇನ್ಸೈಡ್ ದ ಯೂನಿಟ್ ಸೆಲ್. ಅಂದರೆ ಈ ಒಂದು ಸ್ಪಿಯರ್ ತೊಗೊಂಡಿರಂದರೆ ಇದರದ್ದು ಹಾಫ್ ವ್ಯಾಲ್ಯೂ ಈ ಸ್ಪಿಯರ್ಗೆ ಬಂದರೆ ಇನ್ನು ಹಾಫ್ ವ್ಯಾಲ್ಯೂ ನೆಕ್ಸ್ಟ್ ಏನು ಕ್ಯೂಬ್ ಸ್ಟ್ರಕ್ಚರ್ ಬರುತ್ತಲ್ಲ ಅದಕ್ಕೆ ಇದಾಗುತ್ತೆ, ಅದರಲ್ಲಿ ಶೇರ್ ಆಗುತ್ತೆ. ಸೊ 6 ಆಟಮ್ಸ್ನಲ್ಲಿ ಹೌ ಮಚ್ ಇಟ್ ಈಸ್ ಶೇರಿಂಗ್ ಟು ದ ಕ್ಯೂಬ್ ಶೇಪ್, ದಟ್ ಈಸ್ ಓನ್ಲಿ ಹಾಫ್. ಸೊ ಇದರಿಂದ ಎಷ್ಟು ಬರುತ್ತೆ, 8 ones ಅಂದರೆ 1 ಬರುತ್ತೆ, ಪ್ಲಸ್ ಇದರಿಂದ 2 ones 2 3s ಅಂದರೆ 3 ಬರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ಎಫ್ ಸಿ ಸಿ ಸೆಲ್ ಎಷ್ಟಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 4 ಅಂತ ಹೇಳ್ತೀವಿ. ಸೊ ದಟ್ ಈಸ್ 4 ಆಟಮ್ಸ್ ಪರ್ ಯೂನಿಟ್ ಸೆಲ್. ದೆನ್ ನೆಕ್ಸ್ಟ್ ಕಮ್ಸ್ ದ ಕೋಆರ್ಡಿನೇಷನ್ ನಂಬರ್. ಸೊ ಕೋಆರ್ಡಿನೇಷನ್ ನಂಬರ್ ಅಂತ ಅಂದರೆ ಕೋಆರ್ಡಿನೇಷನ್ ನಂಬರ್ ಆಫ್ ಈಚ್ ಆಟಮ್. ಸೊ ಕೋಆರ್ಡಿನೇಷನ್ ನಂಬರ್ ಆಫ್ ಈಚ್ ಆಟಮ್ ಅಂದರೆ ಈಗ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ನಲ್ಲಿ ಹೇಳಿದಾಗೆ ಒಂದು ಸಿಂಪಲ್ ಕ್ಯೂಬಿಕ್ಕಿಗೆ ಇದ್ದಂಗೆ 8 ಆಟಮ್ಸು ಕಾರ್ನರ್ಸ್ಗೆ ಇರುತ್ತೆ. ಬಾಡಿ ಸೆಂಟ್ರಿಗಿದ್ದಂಗೆ ಒಂದು ಮಧ್ಯದಲ್ಲಿ ಇರುತ್ತೆ. ಇನ್ನು ರಿಮೈನಿಂಗ್ ಏನು ಡಿಫ್ರೆನ್ಸು, ಒಂದೊಂದು ಫೇಸ್ ಮೇಲೆ ಒಂದೊಂದು ಆಟಮ್ ಇರುತ್ತೆ. ಸೊ ಇವಾಗ ಇದರಲ್ಲಿ ಕೋಆರ್ಡಿನೇಷನ್ ನಂಬರ್ ನೋಡಬೇಕು. ಅಂದರೆ ನಾವು ಇಲ್ಲಿ ಯಾವುದಿದೆ ಈ ಸೆಂಟ್ರ್ನಲ್ಲಿ ಇರೋ ಆಟಮು ಎಷ್ಟು ಆಟಮ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಸೊ ಎಷ್ಟು ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ, 1 2 3 4 5 6 7 ದೆನ್ 8 9 10 11 12. ಸೊ ಇದ್ರದ್ದು ಇಂಟ್ರ್ಯಾಕ್ಷನ್ ಎಷ್ಟು ಬರುತ್ತೆ, 12 ಇದ್ರ ಜೊತೆ 12 ಆಟಮ್ಸ್ ಜೊತೆ ಇದು ಇಂಟ್ರ್ಯಾಕ್ಷನ್ ಆಗುತ್ತೆ. ಸೊ 12 ಆಟಮ್ಸ್ ಜೊತೆ ಇದು ಇಂಟ್ರ್ಯಾಕ್ಷನ್ ಆದರೆ ಕೋಆರ್ಡಿನೇಷನ್ ನಂಬರ್ ಏನಂತ ಕರಿತೀವಿ, ಇದರದ್ದು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ದು ಕೋಆರ್ಡಿನೇಷನ್ ನಂಬರು 12 ಅಂತ ಹೇಳ್ತೀವಿ. ದೆನ್ ಪ್ಯಾಕಿಂಗ್ ಫ್ರ್ಯಾಕ್ಷನ್, ಸೊ ಸೇಮ್ ವೇ ಇಲ್ಲಿ ಪ್ರೀವಿಯಸ್ ಕ್ಯಾಲ್ಕುಲೇಷನ್ಸ್ ತೋರಿಸಿದ್ನಲ್ಲ, ಸೊ ಅದೇ ರೀತಿ ಬರುತ್ತೆ. ಸೊ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಹೈಯೆಸ್ಟ್ ಯಾವುದ್ರದ್ದಿದೆ ಅಂತ ಕೂಡ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ನಲ್ಲಿ. ಸೊ ಹೈಯೆಸ್ಟ್ ಬರೋದು ಪ್ಯಾಕಿಂಗ್ ಫ್ರ್ಯಾಕ್ಷನ್ ಎಫ್ ಸಿ ಸಿ ಸ್ಟ್ರಕ್ಚರ್ದೇ ಬರುತ್ತೆ. ಆ್ಯಂಡ್ ಎಫ್ ಸಿ ಸಿ ಸ್ಟ್ರಕ್ಚರ್ದು ಪ್ಯಾಕಿಂಗ್ ಫ್ರ್ಯಾಕ್ಷನ್ ಎಷ್ಟು ಬರುತ್ತೆ, 0.74 ಆರ್ ದಟ್ ಈಸ್ 74% ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನು ನೆನ್ಪಿಟ್ಕೊಂಡಿರಬೇಕು, ಪ್ಯಾಕಿಂಗ್ ಫ್ರ್ಯಾಕ್ಷನ್ ಆಫ್ ಎಫ್ ಸಿ ಸಿ ಸ್ಟ್ರಕ್ಚರ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದಟ್ ಆಫ್ ಹೆಚ್ ಸಿ ಪಿ ಸ್ಟ್ರಕ್ಚರ್. ಸೊ ಹೆಚ್ ಸಿ ಪಿ ಸ್ಟ್ರಕ್ಚರ್ ಅಂದರೆ ಹೆಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದರದ್ದು ಕೂಡ ಪ್ಯಾಕಿಂಗ್ ಫ್ರ್ಯಾಕ್ಷನು 74% ಬರುತ್ತೆ. ಸೊ ಯಾವ ಎರಡು ಸ್ಟ್ರಕ್ಚರ್ಸ್ದು ಸೇಮ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇದೆ ಅಂತ ಕೂಡ ಕ್ವೆಶನ್ ಕೇಳಿದ್ದಾರೆ. ಸೊ ಒಂದು ಎಫ್ ಸಿ ಸಿದು ಇನ್ನೊಂದು ಹೆಚ್ ಸಿ ಪಿದು ಎರಡರದ್ದು ಸೇಮ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇರುತ್ತೆ. ಸೊ ದಟ್ ಈಸ್ 74% ಅಂತ ನೆನ್ಪಿಟ್ಕೊಂಡಿರ್ಬೇಕು. ಸೊ ಇಷ್ಟು ಬೇಸಿಕ್ ಪಾಯಿಂಟ್ಸು ಕ್ರಿಸ್ಟಲ್ ಸ್ಟ್ರಕ್ಚರ್ ರಿಲೇಟೆಡ್ಡು ಗೊತ್ತಿರಬೇಕು. ಓಕೆ, ಸೊ ಆಲ್ರೆಡಿ ಇಟ್ ಇಸ್ ಹಾಫ್ ಆನ್ ಅವರ್. ಸೊ ಓಕೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಇದೆಲ್ಲ ಪಾಯಿಂಟ್ಸ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ ರಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು ಈ ವಿಡಿಯೋಸ್ನಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ, ಬಟ್ ನಾವು ಹಾರ್ಡ್ ವರ್ಕ್ಗಿಂತಲೂ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಸ್ಮಾರ್ಟ್ ವರ್ಕ್ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟಾಪಿಕ್ಸ್ನ ಕವರ್ ಮಾಡ್ಕೋಬೇಕು. ಎಷ್ಟು ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಕಟ್ ಆಫ್ಗಿಂತಲೂ ಜಾಸ್ತಿ ಮಾರ್ಕ್ಸ್ ತೊಗೊಳೋದಕ್ಕೆ. ಸೊ ಆ ಥರ ಟಾಪಿಕ್ಸ್ನ ಫಸ್ಟ್ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಸೇಫರ್ ಸೈಡ್ ಇರ್ತೀರಿ. ಆ್ಯಂಡ್ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂಥೇಳಿ ನಾನು ಇವೆಲ್ಲ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇದೆಲ್ಲನೂ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ರಿಲೇಟೆಡು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.